ಇವತ್ತು ಹಿಪೋಕ್ರೆಸಿ ಮತ್ತು ಡಬಲ್ ಸ್ಟ್ಯಾಂಡರ್ಡ್ಸ್ ಇನ ಮೀನಿಂಗ್ ಪ್ರೂಫ್ ತೋ ಸಹ ತೋರಿಸ್ತೀನಿ ಬನ್ನಿ. ಮೊನ್ನೆ IPL ಫೈನಲ್ಸ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಫೈನಲ್ಸ್ ಅಂದ್ರೆ ಮೊದಲು ಬ್ರೇಕ್ ಟೈಮ್ ಅಲ್ಲಿ ಈ ತರ ಸಾಂಗ್ ಮತ್ತೆ ಡ್ಯಾನ್ಸ್ ಗಳು ಆಡೋರು. ಆದ್ರೆ ಈ ಸತಿ ಕೈಲಾಶ್ ಕೇರ್ ಅವ್ರನ್ನ ಕರ್ಕೊಂಡು ಶಿವ ತಾಂಡವ್ ಸ್ತೋತ್ರ ಆಡಿಸ್ತಾರೆ. ಸರಿ, ಇವಾಗ ಪಾಯಿಂಟ್ ಬರೋಣ. ಹಿಪೋಕ್ರೆಸಿ. ಈ ಆಂಟಿ ನೋಡ್ರಿ, ಟರ್ಕಿ ಪ್ಲೇಯರ್ಸ್ ಅವ್ರ ಮ್ಯಾಚ್ ಮುಂಚೆ ಗ್ರೌಂಡ್ ಅಲ್ಲಿ ಫಾಸ್ಟ್ ಬ್ರೇಕ್ ಮಾಡ್ತಾರೆ. ಅವಾಗ ಆ ಫೋಟೋ ಹಾಕ್ಬಿಟ್ಟು ಮಾಶಾಲಾ ಅಂತ ಬರೀತಾರೆ. ಗುಡ್, ವೆರಿ ಗುಡ್, ನೈಸ್ ಸಪೋರ್ಟ್. ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಜನ ನಮಾಜ್ ಓದ್ತಿರ್ತಾರೆ. ಗುಡ್. ಆದ್ರೆ ಮೊನ್ನೆ ನಡೆದಿದ್ದ ಶೋ ನೋಡ್ಬಿಟ್ಟು ಮೇಡಮ್ ಕ್ರೀಪ್ ರಿಲಿಜನ್ ಔಟ್ ಆಫ್ ಸ್ಪೋರ್ಟ್ ಅಂತ ಬರೀತಾರೆ. ಇದನ್ನೇ ನೋಡಿ ಹಿಪೋಕ್ರೆಸಿ ಅನ್ನೋದು. ಸರಿ, ಆ ಶೋ ಬಗ್ಗೆ ಬಿಟ್ಬಿಡಿ, ಮಾಡ್ಬೇಕೋ ಮಾಡಬಾರ್ದು ಗೊತ್ತಿಲ್ಲ. ನೆಕ್ಸ್ಟ್ ಪಾಯಿಂಟ್, ಡಬಲ್ ಸ್ಟ್ಯಾಂಡರ್ಡ್ಸ್. ವಿರಾಟ್ ಕೊಹ್ಲಿ ಅವರು IPL ಮ್ಯಾಚ್ ಗೆದ್ದಿದ ತಕ್ಷಣ ಅವ್ರ ಹೆಂಡತಿ ಜೊತೆ ವೃಂದಾವನ್ಗೆ ಹೋಗ್ತಾರೆ. ಅಷ್ಟೇ, ಮುಗೀತು. ಮಾದರ್ ಅಂತೆ ಓಕಾತಿಲ್ವಂತೆ, ಅವ್ರ ಕಾಲ್ ಧೂಳಷ್ಟಿಲ್ಲ ಇವ್ರು ಮಾತಾಡ್ಬೇಕು ಅವ್ರ ಬಗ್ಗೆ. ಸರಿ ಬಿಡು, ಇವರು ರಿಜ್ವಾನ್ ಅಂತ ಪಾಕಿಸ್ತಾನ್ ಪ್ಲೇಯರ್ ವರ್ಲ್ಡ್ ಕಪ್ ಆಡಕ್ಕೆ ಇಂಡಿಯಾಗೆ ಬರ್ತಾರೆ. ಸ್ಟೇಡಿಯಂ ಅಲ್ಲಿ ನಮಾಜ್ ಓದ್ತಾರೆ. ಆಮೇಲೆ ಟ್ವೀಟ್ ಅಲ್ಲಿ ಡೆಡಿಕೇಟೆಡ್ ಟು ಪ್ಯಾಲೆಸ್ಟೈನ್ ಅಂತ ಹಾಕ್ತಾರೆ. ಎಲ್ಲರೂ ಸಪೋರ್ಟ್, ಒಬ್ರು ಏನು ಮಾತಾಡಲ್ಲ. ಆದ್ರೆ ವಿರಾಟ್ ಕೊಹ್ಲಿ ಅವ್ರ ರಿಲಿಜನ್ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂತ ಇದ್ರೆ ಅವ್ರನ್ನ ಬೈತಾರೆ. ಇದನ್ನೇ ಅನ್ನೋದು ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ. ಎರಡು ಅರ್ಥ ಆಯ್ತು ಅನ್ಕೊಂತೀನಿ. ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ, ಅದಕ್ಕೆ ನನಗ್ ಬರೋ ಲೇಬಲ್ಸ್ ರೈಟ್ ವಿಂಗ್, BJP IT ಸೆಲ್. ಯಾಕೆ ಹಂಗೆ ಸ್ವಲ್ಪ ಜನ ಅಂತಾರೆ ಅಂತ ನಿಮ್ಗೂ ಗೊತ್ತು. ಐ ಜಸ್ಟ್ ಟೋಲ್ಡ್ ಯು ದಿ ಫ್ಯಾಕ್ಟ್ಸ್ ಅಷ್ಟೇ. ಐ ಆಮ್ ಆಲ್ವೇಸ್ ನ್ಯೂಟ್ರಲ್, ನೆವರ್ ಅ ಲೆಫ್ಟ್ ವಿಂಗ್, ನೆವರ್ ಅ ರೈಟ್ ವಿಂಗ್.